ಸುಬ್ಬಯ್ಯ ಅಂತೇಳಿ ಈ ಒಂದು ಪ್ರಧಾನಮಂತ್ರಿ ಟಿ ಬಿ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಕ್ಷಯ ರೋಗಿಗಳಿಗೆ ಅವರಿಗೆ ಪೋಷಕಾಂಶವನ್ನು ಹೆಚ್ಚಿಸಲಿಕ್ಕೆ ಚಿಕಿತ್ಸೆ ಜೊತೆಗೆ ಅವ್ರು ಮಾತ್ರೆ ತಗೋತಾ ಇರ್ತಾರೆ. ಇದೊಂದು ದೀರ್ಘಾವಧಿಯವರೆಗೆ ಚಿಕಿತ್ಸೆ ಇರೋದರಿಂದ 6 ತಿಂಗಳವರೆಗೆ ಅವ್ರು ಮಾತ್ರೆ ತಗೋಬೇಕು. ಮತ್ತು ಅದರಲ್ಲಿ ಡ್ರಗ್ MDR TB ಇದ್ದರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಇದ್ದರೆ ಅವರು 18 ತಿಂಗಳವರೆಗೂ ಮಾತ್ರೆ ತಗೋಬೇಕಾಗುತ್ತೆ. ಸೊ ಈಗ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಅವರಿಗಾಗಿ ಮಾಡ್ತಾ ಇದೆ. ಸೊ ಅವರಿಗೆ ಪ್ರತಿ ತಿಂಗಳು ಈ ನಿಕ್ಷೇಪ ಪೋಷಣೆ ಅಡಿಯಲ್ಲಿ ಅವರಿಗೆ ಪೌಷ್ಟಿಕಾಂಶ ಹೆಚ್ಚಿಗೆ ಮಾಡಲಿಕ್ಕೆ ಅವ್ರಿಗೆ ಸಹಾಯಧನನೂ ಕೂಡ ಮಾಡ್ತಾ ಇದೆ. ಬಟ್ ಈ ರೋಗವನ್ನು ಮುಕ್ತ ಮಾಡಲಿಕ್ಕೆ ಸಮುದಾಯದವರು ಭಾಗವಹಿಸಬೇಕು, ಸಮುದಾಯದವರು ಕೊಡುಗೆಯೂ ಇದೆ ಅಂತೇಳಿ. ಸೊ ಪ್ರಧಾನಮಂತ್ರಿ TB ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ನಿಕ್ಷೇಪ ಪೋಷಣಾ ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಸಮುದಾಯದವರ ಸಹಭಾಗಿತ್ವದಲ್ಲಿ ನಾವು ಒಂದು 55 ಕ್ಷಯ ರೋಗಿಗಳನ್ನು ನಾವು ಈ ದತ್ತು ಸ್ವೀಕಾರ ಮಾಡಿಕೊಂಡು ಅವರಿಗೆ 6 ತಿಂಗಳವರೆಗೆ ಪ್ರತಿ ತಿಂಗಳು ಈ ಫುಡ್ ಕಿಟ್ನ ಅವರಿಗೆ ಕೊಡ್ತಾ ಇದ್ದೀವಿ. ಅದು DHO ಕ್ಯಾಂಪಸಲ್ಲೇ ಅದನ್ನು ಈ ಕಾರ್ಯಕ್ರಮ ನಡೀತಾ ಇದೆ. ಸರ್ ಈಗ 55 ಜನ ರಿಕ್ವೆಸ್ಟ್ ಕೊಟ್ಟಿದ್ರು ಸರ್. ಅವ್ರದ್ದು 55 ಜನರಿಗೆ ನಾವು ದತ್ತು ಸ್ವೀಕಾರ ಮಾಡ್ತೀವಿ. ಸರ್ ನಾನು ಸುಬ್ಬಯ್ಯ ಅಂತೇಳಿ ನಾನು HSL ಕೆಲಸ ಮಾಡ್ತೀನಿ. ಕೊಡ್ತಾ ಇದ್ದಾರೆ. ಈ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋದು ಕೊಡ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬರು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಸೊ ಇದನ್ನು ನಿಮ್ಗೆ ಕೊಟ್ಟಿರೋದನ್ನು ನೀವು ಸರಿಯಾಗಿ ಊಟ ಮಾಡಿರಿ, ನೀವು ಮಾಡಿರಿ, ಅಥವಾ ನಿಮ್ಮ ಮನೆಯವರು ಕೂಡ ಊಟ ಮಾಡಿಸ್ರಿ, ಬೇರೆ ಅನ್ನೋಂಗಿಲ್ಲ. ಬಟ್ ಇದನ್ನು ನೀವು ಊಟ ಮಾಡಿದ್ರೆ ಮಾತ್ರ ಸರಿಯಾಗಿ ನಿಮ್ಮ ಶಕ್ತಿ ಬೆಳೀತದೆ, ರೋಗ ನಿರೋಧಕ ಶಕ್ತಿ ಬೆಳೀತದೆ. ಆಮೇಲೆ ರೋಗ ಬೇಗ ನಿಮ್ಮನ್ನು ಗುಣಮುಖರನ್ನಾಗಿ ಮಾಡುತ್ತೆ. ಸೊ ಈ ಉದ್ದೇಶದಿಂದ ಇದನ್ನು ಈ ನಿಕ್ಷಯ ಮಿತ್ರ ಅಂತ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ, ಕ್ಷಯರೋಗ ಕಾರ್ಯಕ್ರಮ ನಿರ್ಮೂಲನದ ಅಡಿಯಲ್ಲಿ. ಸೊ ಇದನ್ನು ಪ್ರತಿಯೊಬ್ಬರು ಏನಪ್ಪ ಅಂದರೆ ಇದನ್ನು ಪಡೀಲಿ ಅಂತ ತಿಳ್ಕೊಂಡು ಮತ್ತು ಬೇಗ ಗುಣಮುಖರಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ ಆ ದುಡ್ಡು ಮಾತ್ರ ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ, ಅದನ್ನು ದುರುಪಯೋಗ ಆಗಬಾರ್ದು. ಯಾಕೆಂದರೆ ಬಂದಿದ್ದ ದುಡ್ಡನ್ನು ನಿಮ್ಮ ಆಹಾರಕ್ಕಾಗಿ ಕೊಡ್ತದೆ ಸರ್ಕಾರ, ಹೊರತಾಗಿ ಅದನ್ನು ಬೇರೆ ಇದಕ್ಕೆ ಬಳಸ್ಕೊಂಡು ಇದಕ್ಕೆ, ಯಾಕಂದರೆ ಬೇರೆಯವ್ರು ಕೆಲವರು ಇರ್ತಾರೆ ಮನೆಯೊಳಗೆ, ಕುಡಿಯೋರು ಇರ್ತಾರೆ, ಇನ್ನೊಂದು ಬೇರೆ ಚಟಗಳು ಇರ್ತಾರೆ, ಅಂಥವ್ರು ನಿಮ್ಮನ್ನು ಕೂಡ ಜಗಳ ಮಾಡಿ ದುಡ್ಡು ಕಸ್ಕೊಳ್ಳೋದು, ದುಡ್ಡು ಇಸ್ಕೊಳ್ಳೋದು ಮಾಡ್ತಿರ್ತಾರೆ. ಸೊ ಅಂಥದಕ್ಕೆಲ್ಲ ಆಸ್ಪದ ಕೊಡಲಾರ್ದಂಗೆ ಆ ದುಡ್ಡನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಪಡೆದು ಬೇಗ ಗುಣಮುಖರಾಗ್ರಿ ಅಂತ ಹೇಳ್ಕೊಂಡು ನಾನು ಹಾರೈಸ್ತೀನಿ. ಅದೇ ರೀತಿ ದಾನಿಗಳಾಗಿರುವಂಥ ದಾನಿಗಳಿಗೂ ಕೂಡ ನಾನು ಇನ್ನೂ ಹೆಚ್ಚಿನ ಪ್ರಮಾಣದ ದಾನಿಗಳು ಮುಂದೆ ಬರಲಿ. ಹೋದ ವರ್ಷದಾಗ ನಾವು ಸಾಕಷ್ಟು ದಾನಿಗಳಿದ್ದರು ನಮ್ಮ ಹತ್ರ. ಈ ವರ್ಷ ಸ್ವಲ್ಪ ದಾನಿಗಳು ಕಡಿಮೆ ಇದ್ದಾರೆ. ಪ್ರತಿ ವರ್ಷವೂ ದಾನಿಗಳು ಬರ್ತಾರೆ ನಮಗೆ. ಎಲ್ಲ VIPs ಬರ್ತಾರೆ, ಫ್ಯಾಕ್ಟ್ರೀಸ್ದವ್ರು ಬರ್ತಾರೆ, ಆಮೇಲೆ ಇವರು ಎಜುಕೇಷನ್ದವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬಿಸ್ನೆಸ್ ಮೆನ್ಸ್ ಬರ್ತಾರೆ. ಇವರೆಲ್ಲರೂ ದಾನಿಗಳಾಗಿ ಈ ರೋಗಿಗಳನ್ನು ತಮ್ಮ ದತ್ತು ತಗೊಂಡು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ದಾನಿಗಳಾಗಿದ್ದರೆ ಅಂಥವ್ರನ್ನು ನಾವು ಸರ್ಕಾರದ ವತಿಯಿಂದ ಸನ್ಮಾನ ಕೂಡ ಮಾಡಿಸಿದ್ದೀವಿ. ನಾವು ರಾಜ್ಯಪಾಲರಿಂದ ಯಾರ್ಯಾರು ಹೆಚ್ಚಿನ ಪ್ರಮಾಣದ 100 ಪೇಷಂಟ್ಗಳನ್ನು ದಾನಿ ಮಾಡ್ಕೊಂಡಿದ್ದಾರೋ ಅಂಥವ್ರನ್ನು ಸರ್ಕಾರದ ವತಿಯಿಂದ ಮಾನ್ಯ ರಾಜ್ಯಪಾಲರಿಂದ ಬೆಂಗಳೂರಿಗೆ ಕಳಿಸಿ ಅವ್ರ ಕಡೆಯಿಂದ ಸನ್ಮಾನ ಕೂಡ ಮಾಡಿಸಿದ್ದೀವಿ. ಮಣ್ಣೂರು ಆಸ್ಪತ್ರೆಯವ್ರಿಗೆ ಮಾಡಿಸಿದ್ದೀವಿ, ಚೇಂಬರ್ ಆಫ್ ಕಾಮರ್ಸ್ ಅವರು ಅಪ್ಪು ಒಬ್ಬರಿಗೆ ಮಾಡಿಸಿದ್ದೀವಿ, ಬೆಂಗಳೂರಿಗೆ ಅವ್ರಿಗೆ ಕಳಿಸಿ. ಮತ್ತು ಇಲ್ಲಿನೂ ಕೂಡ ನಾವು ಒಳ್ಳೆ TB ಡೇ ಮಾಡ್ತೀವಿ 24ನೇ ತಾರೀಕು ಮಾರ್ಚಿಗೆ. ಅವತ್ತಿನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಯಾರ್ಯಾರು ದಾನಿಗಳಿದ್ದಾರೋ 100 ಪೇಷಂಟ್ ದಾನಿ ಮಾಡಿದ್ರು, 50 ಮೇಲ್ಬಿಟ್ಟು 50 ಪೇಷಂಟು 60 ಅಥವಾ 100 ಪೇಷಂಟ್ ಇಂತ ಜಾಸ್ತಿಗೆ ದಾನಿ ಮಾಡಿದರು ಅಂಥವ್ರನ್ನು ಕೂಡಿಸಿ DC ಮೇಡಮ್ ಅವ್ರ ಕಡೆಯಿಂದ ಕೂಡ ನಾವು ಸನ್ಮಾನ ಮಾಡಿಸ್ತೀವಿ ಅವರನ್ನು. ಸೊ ಈ ರೀತಿ ಪ್ರತಿಯೊಬ್ಬರು ಮುಂದೆ ಬರಬೇಕಂತ ನಾನು ಕೇಳ್ಕೊತೀನಿ. ಈ ದಾನಿಗಳ ಮುಂದೆ ಬಂದಾಗ ಮಾತ್ರ ನಾವು ಎಲ್ಲ ರೋಗಿಗಳಿಗೆ ಗುಣಮುಖರಾಗಲಿಕ್ಕೆ ಒಂದು ಆಹಾರ ಪೌಷ್ಟಿಕಾರ ಸಿಗುತ್ತೆ ಮತ್ತು ಬೇಗ ಗುಣಮುಖರಾಗ್ತದೆ ಅಂತ ತಿಳ್ಕೊಂಡು ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಮಿಸಬೇಕು. ಇದು ಜನಸೇವಾ ಟ್ರಸ್ಟ್ ಕಲಬುರಗಿಯವರ ವತಿಯಿಂದ 2ನೇ ತಿಂಗಳಿನ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಡಾಕ್ಟರ್ ಚಂದ್ರಕಾಂತ್ ನರ್ಬಳಿ ಸರ್, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿಗಳಿಗೆ ಸ್ವಾಗತ ಕೋರುತ್ತೇನೆ. ಅಳವಡಿಸಿಕೊಂಡು ತಮ್ಮ ದತ್ತು ತೆಗೆದುಕೊಂಡು ಅವರಿಗೆ ಇದರಲ್ಲಿ 6 ತಿಂಗಳದವರು ಇದ್ದಾರೆ ಮತ್ತು DRTB ಇದ್ದಾರೆ, DSTB ಇದ್ದಾರೆ. ಸೊ 6 ತಿಂಗಳ ಚಿಕಿತ್ಸೆ ಪಡೆಯೋರು ಇದ್ದಾರೆ ಮತ್ತು ವರ್ಷದ ಗಟ್ಟಲೆ ಚಿಕಿತ್ಸೆ ಪಡೆಯೋರು ಇದ್ದಾರೆ. ಇದರಾಗ ನಾವು 6 ತಿಂಗಳ ಚಿಕಿತ್ಸೆ ಪಡೆಯೋರಿಗೆ DSTB ಅಂತೀವಿ, 6 ತಿಂಗಳಿಗಿಂತ ಜಾಸ್ತಿ ಚಿಕಿತ್ಸೆ ಪಡೆಯೋರಿಗೆ DRTB ಅಂತೀವಿ, ಡ್ರಗ್ ರೆಸಿಸ್ಟೆನ್ಸ್ TBದವರು ಅಂತೀವಿ. ಇವು ಎಲ್ಲ ಕ್ಷಯ ರೋಗಿಗಳಿಗೆ ಇವರು ಅಳವಡಿಸ್ಕೊಂಡಿದ್ದಾರೆ, ದಾನದ ರೂಪದಲ್ಲಿ ಅಳವಡಿಸ್ಕೊಂಡು ದಾನಿಗಳಾಗಿದ್ದಾರೆ. ಇವರು ದತ್ತು ತೆಗೆದುಕೊಂಡು ಈ ಒಂದು ಕ್ಷಯ ರೋಗಿಗಳಿಗೆ ಈ ಒಂದು ಪೌಷ್ಟಿಕ ಆಹಾರದ ಅಗತ್ಯ ಇದೆ ಅಂತ ಹೇಳ್ಕೊಂಡು ಈಗ ಎಲ್ಲ ದೊಡ್ಡ ಮನೆಯವರು ಹೇಳಿದರು. ಇದು ಯಾಕೆ ಅಗತ್ಯ ಇದೆ ಅಂದರೆ ನಿಮಗೆ ಮಾತ್ರೆಗಳು ಅಷ್ಟೇ ಅಲ್ಲ, ಮಾತ್ರೆಗಳ ಜೊತೆಯಲ್ಲಿ ಒಂದು ಪೌಷ್ಟಿಕಯುತ ಆಹಾರ ಒಂದು ತಗೊಂಡಾಗ ಮಾತ್ರ
ನಿಮ್ಮ ರೋಗ ಬೇಗ ಗುಣಮುಖವಾಗ್ತದೆ ಅನ್ನೋ ಉದ್ದೇಶದಿಂದ ಇದೊಂದು ಧಾನ್ಯಗಳ ರೂಪದಲ್ಲಿ ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಅವರು. ಸರ್ಕಾರ ಈಗಾಗಲೇ ಕ್ಷಯ ರೋಗಿಗಳಿಗೆ ಸರ್ಕಾರದ ವತಿಯಿಂದ 1,000 ರೂಪಾಯಿ ತಿಂಗಳಿಗೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, 1,000 ರೂಪಾಯಿ. ಸೊ ಇನ್ನೂ ಭಾಳಷ್ಟು ಜನ ನಮ್ಗೆ ದುಡ್ಡು ಬಂದಿಲ್ಲ ಅಂತಾರೆ. ಚಿಕಿತ್ಸೆ ಕಂಪ್ಲೀಟ್ ಆಗುವವರೆಗೂ ಪ್ರತಿ ತಿಂಗಳು 1,000 ಕೊಡ್ತಾರೆ ನಿಮಗೆ. ಆ ದುಡ್ಡು ಬರುತ್ತೆ. ಆ ದುಡ್ಡು ಏನದಂದ್ರೆ ಅದನ್ನು ನಿಮ್ಮ ಆಧಾರ್ ಕಾರ್ಡು ಅಕೌಂಟನ್ನು ನಾವು ಸೀಡ್ ಮಾಡಿದಾಗ ಅದನ್ನು DBT ಮುಖಾಂತರ ಅಂತ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ ಅದನ್ನು. ಸೊ ಆ ಸೇವಾ ಸಿಂಧು ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅಕೌಂಟನ್ನು ನಾವು ಸೀಡ್ ಮಾಡಿರ್ತೀವಿ. ಆ ಮುಖಾಂತರ ಅದು ನಿಮ್ಮ ಗೌರ್ಮೆಂಟಿಂದ ಡೈರೆಕ್ಟ್ DBT ಅಂತಾರೆ, ಡೈರೆಕ್ಟ್ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ. ಸೊ ದುಡ್ಡು ಯಾರಿಗೂ ಬಂದಿಲ್ಲ ಅಂತ ಹೇಳ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಇವತ್ತಿಲ್ಲ ನಾಳೆಗೆ ದುಡ್ಡು ನಿಮ್ಮ ಅಕೌಂಟಿಗೆ ಬಂದೇ ಬರ್ತದೆ. ಅದು ಕೂಡ ಆ ದುಡ್ಡು ಕೂಡ ನಿಮಗೆ ಪೌಷ್ಟಿಕ ಆಹಾರ ತೊಗೊಳ್ಳಿರೋ ಉದ್ದೇಶಕ್ಕಾಗಿ ಸರ್ಕಾರ ಕೊಡ್ತಾ ಇದೆ. ನಿಮಗೆ ಪೌಷ್ಟಿಕ ಆಹಾರನ ತೊಗೊಳ್ರಿ ಅಂತೇಳಿ. ಆ ದುಡ್ಡು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. ಸೊ ಅದು ಯಾರ್ಯಾರು ನೀವು ರೋಗಿಗಳು ಇರ್ತಾರೆ, ಆ ರೋಗಿಗಳು ನಿಮ್ಗೆ ಏನು ಬೇಕು ಅದನ್ನು ತಿನ್ನಿರಿ, ಸರಿಯಾಗಿ ತಿನ್ನಿರಿ ಅನ್ನೋ ಉದ್ದೇಶ. ತಿನ್ನಬೇಕು ಅಂದರೆ ನಾವು ಭಾಳಷ್ಟು ಜನ ಏನು ಊಟ ಮಾಡ್ತಿದ್ದೀವಿ, ಬರೀ ಅನ್ನ ಸಾರು ತಿನ್ನೋರು ಭಾಳ ಜನ ಇದ್ದೀವಿ ನಾವು. ಅದನ್ನು ಏನು ಸಿಗ್ತದೆ ಅದನ್ನು ಊಟ ಮಾಡ್ತೀವಿ, ಅದು ಪೌಷ್ಟಿಕ ಆಹಾರ ಅನ್ನಲ್ಲ ಅದಕ್ಕೆ. ಸೊ ಎಲ್ಲ ಈ ರೀತಿ ಏನಪ್ಪ ಅಂದರೆ ಬೇಳೆಕಾಳುಗಳು ಪೌಷ್ಟಿಕ ಆಹಾರ ಇರ್ತಾವೆಲ್ಲನೂ, ಗೋಧಿ, ಚಪಾತಿ, ರೊಟ್ಟಿ, ರಾಗಿ. ಸೊ ಈ ಥರ ಎಲ್ಲನೂ ನಾವು ತೊಗೊಂಡಾಗ ಬೇಳೆಕಾಳುಗಳು, ಸೊ ಒಳ್ಳೆಯ ಈ ಥರ ಒಂದು ಆಹಾರ ತೊಗೊಂಡಾಗ ಅದರೊಳಗೆ ಪೌಷ್ಟಿಕವಾದಂಥ ಒಂದು ಆಹಾರ ಇರ್ತದೆ. ಸೊ ಆಹಾರ ನಾವು ತೊಗೊಂಡಾಗ ಮಾತ್ರ ನಮ್ಮ ಶಕ್ತಿ ಬೆಳೀತದೆ. ಎಲ್ಲಿವರೆಗೆ ನಮ್ಮ ಶಕ್ತಿ ಬೆಳೀತದೋ ಆವಾಗ ರೋಗ ನಮ್ಮಿಂದ ಬಿಟ್ಟು ಹೋಗುತ್ತೆ. ಜೊತೆಯಲ್ಲಿ ಮಾತ್ರೆಗಳ ಜೊತೆಯಲ್ಲಿ ನಾವು ಈ ಥರ ಆಹಾರವನ್ನು ತೊಗೊಳ್ಬೇಕು. ಸೊ ಭಾಳಷ್ಟು ಜನರಿಗೆ ನಮಗೆ ಗೊತ್ತಿದೆ, ನಾವು ಏನಂತಾರಲ್ಲ ಬಡವರಿದ್ದೀವಿ. ಕುಂದ್ರಿ ಮಲ್ಲಿ ಕುಂದ್ರಿ ಕುಂದ್ರ ಕೊಡ್ತಾನೆ.